ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅನ್ಕೊಂತೀನಿ. ನಾನು ನಿಮ್ಮ ರಾಜೇಶ್ ಕೋಡೆ. ನನ್ನ ಚಾನಲ್ ನೀವು ಹೊಸಬರಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ಸಲ್ಲಿ ಸುಮಾರು ಜನ ಪಾಪ ಹುಡುಗಿರು ಮೆಸೇಜ್ ಹಾಕಿದ್ರು, ಕಮೆಂಟ್ ಹಾಕಿದ್ರು. ಸರ್ ಏನು ಸರ್ ಬರೀ ಹುಡುಗರ ಪ್ರಾಬ್ಲಮ್ ಬಗ್ಗೆನೇ ಮಾತಾಡ್ತೀರಾ, ನೀವು ಹುಡುಗಿರ ಪ್ರಾಬ್ಲಮ್ ಬಗ್ಗೆನೇ ಮಾತಾಡಲ್ಲ. ಹುಡುಗಿರ್ಗೂ ಯಾರು ಹುಡುಗರು ಸಿಗ್ತಾ ಇಲ್ಲ, ತುಂಬಾ ಕಷ್ಟ ಆಗ್ತಿದೆ ಈ ಕಾಲದಲ್ಲಿ ಹುಡುಗರು ಸಿಗೋದು. ದಯವಿಟ್ಟು ಅದ್ರ ಬಗ್ಗೆ ಸ್ವಲ್ಪ ಮಾತಾಡಿ ಅಂತ ಹೇಳಿದ್ದಾರೆ. ಮೇಡಮ್, ನಾವು ಫುಲ್ಲು ಮಾತಾಡ್ಬಿಡ್ಬೋದು, ಬಟ್ ಮಾತಾಡಿದ್ರೆ ನಮ್ಮ ಮಾತುಗಳು ನಿಮ್ಗೆ ಇಡಿಸಲ್ಲ. ಆದ್ರೂ ಮಾತಾಡ್ತೀವಿ, ಕೇಳಿ, ಮುಕ್ತ ಮನಸ್ಸಿನಿಂದ ಕೇಳಿ. ಇಷ್ಟ ಆದರೆ ಮಾತ್ರ ಈ ವಿಡಿಯೋನ ಲೈಕ್ ಮಾಡಿ ಅಷ್ಟೇ, ಆಯ್ತಾ? ನಿಮ್ಮ ಅಭಿಪ್ರಾಯನ ನೀವು ಕಮೆಂಟಲ್ಲಿ ಹಾಕ್ಬೋದು. ಇದು ನಾನು ಇಲ್ಲಿ ಮೊದಲೇ ಡಿವೈಡ್ ಮಾಡ್ಬಿಡ್ತಾ ಇದ್ದೀನಿ. ಇಲ್ಲಿ 50% ಹುಡುಗಿರ ಬಗ್ಗೆ ಮಾತ್ರ ಇಲ್ಲಿ ಮಾತಾಡ್ತಿರೋದು. ನಾನು ಎಲ್ಲ ಹುಡುಗಿಯರ ಬಗ್ಗೆನೂ ನಾನು ಮಾತಾಡ್ತಿಲ್ಲ. ಇದನ್ನ ಫಸ್ಟ್ ಕ್ಲಾರಿಫೈ ಮಾಡ್ತಾ ಇದ್ದೀನಿ. 50% ಹುಡುಗಿನ ಬಿಟ್ಬಿಡ್ತೀನಿ. ಇದು ಯಾರಿಗೆ ಅನ್ವಯಿಸುತ್ತೋ ಅವ್ರು ಮಾತ್ರ ತಗೊಳ್ಳಿ, ಅವ್ರು ಮಾತ್ರ ಇದನ್ನ ಚೇಂಜ್ ಮಾಡ್ಕೊಳ್ಳಿ. ಇಲ್ಲಿ ಎಲ್ಲಾ ಬರೀ ಹುಡುಗಿರಂತ ಮೆನ್ಷನ್ ಮಾಡಿದ್ರೆ ಎಲ್ಲರ ಬಗ್ಗೆನೂ ಅನ್ಕೋಬಿಡ್ತಾರೆ. ಇದು 50% ಹುಡುಗಿರ್ ಮಾತ್ರ. ಇನ್ 50% ಹುಡುಗಿರು ನಿಮ್ಗೆ ಏನ್ ಅನ್ಸುತ್ತೋ ಅದನ್ನ ನೀವು ತಗೊಳ್ಳಿ. ನಾವು ಅದ್ರ ಬಗ್ಗೆ ಮಾತಾಡೋದಕ್ಕೆ ಹೋಗಲ್ಲ. ಇದು ಯಾರಿಗೆ ಅನ್ವಯಿಸುತ್ತೋ ದಯವಿಟ್ಟು ಅಂಥವ್ರು ಮಾತ್ರ ತಗೊಳ್ಳಿ. ಮೇಡಮ್, ನಿಮ್ಗೆ ಇಲ್ಲಿ ಮೇಯ್ನು ಹುಡುಗಿರು ಸಿಗದಿಲ್ಲ, ಹುಡುಗರು ಸಿಗದೇ ಇರುವುದಕ್ಕೆ ಮೇನ್ ಕಾರಣ ಈ ಕಾಲದಲ್ಲಿ ಎಸ್ಪೆಷಲಿ ಹೈಯರ್ ಎಕ್ಸ್ಪೆಕ್ಟೇಷನ್ಸ್, ಅನ್ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ಸ್. ಇದು ನಿಮ್ಮ ತಪ್ಪು ಅಂತ ಹೇಳ್ತಿಲ್ಲ. ಇದು ಎಲ್ಲಿಂದ ಏಂತಕ್ಕೆ ತಪ್ಪಾಗ್ತಿದೆ ಅಂತ ಹೇಳಿದ್ರೆ, ನಮ್ಮ ಸುತ್ತಮುತ್ತ ಆಗಿರ್ಬೋದು, ಅಥವಾ ಈಗಿನ ಕಾಲ ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಆಯ್ತಾ? ಕೆಲವರು ಇನ್ಸ್ಟಾಗ್ರಾಮು ಮತ್ತು ಈ ಮೂವೀಸು ಅಲ್ಲಿ ಇಲ್ಲಿ ನೋಡಿ ಅಲ್ಲಿಂದ ಇನ್ಫ್ಲೂಯೆನ್ಸ್ ಆಗಿ ನನ್ನ ಹುಡುಗ ಹಿಂಗೆ ಇರಬೇಕು, ನನ್ನ ಹುಡುಗ ಇಷ್ಟೇ ಸಂಪಾದನೆ ಮಾಡಬೇಕು. ಕೆಲವರು ಇನ್ಸ್ಟಾಗ್ರಾಮ್ ಅಲ್ಲಿ ಏನಂತ ಪ್ರೈವೇಟ್ ಜೆಟ್ ಇಂದ ಮುಂದೆ ನಿಂತಿರೋದು, ಕೆಲವರು ಫಾರಿನ್ ಕಂಟ್ರೀಸ್ಗಳು ಟ್ರಾವೆಲ್ ಮಾಡ್ತಿರೋದು, ಗಂಡ ಹೆಂಡ್ತಿರು ಕೆಲವರು ಮತ್ತೊಂದು ಲಕ್ಸುರಿ ಆಗೆಲ್ಲ ತೋರಿಸೋದು, ಅದನ್ನೆಲ್ಲ ನೋಡಿ 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 ಕೆಲವ್ರು ಹುಡುಗಿರಿಗೆ ಯಾವ ರೀತಿ ಮನ್ಸುಗಳು ಚೇಂಜ್ ಆಗ್ಬಿಟ್ಟಿದೆ ಅಂತ ಹೇಳಿದ್ರೆ, ನಾನು ಹುಡುಗ ಇದ್ರೆ ಹಿಂಗೆ ಇರಬೇಕು, ಇಷ್ಟೇ ದುಡಿಬೇಕು, ಇಷ್ಟೇ ಸಂಪಾದನೆ ಮಾಡಬೇಕು, ಅವ್ನ ಪ್ರಾಪರ್ಟೀಸ್ಗಳು ಇಷ್ಟೇ ಇರಬೇಕು ಅನ್ನೋ ರೀತಿ ಎಲ್ಲ ಸೆಟ್ ಮಾಡ್ಕೊಬಿಟ್ಟಿರ್ತಾರೆ. ಇಷ್ಟು ದುಡಿದ್ರೆ ಮಾತ್ರ ನಾವು ಮದುವೆ ಆಗೋದು ಅನ್ನೋ ರೀತಿ. ಮೇಡಮ್, ನೀವು ಬರೀ ಫೈನಾನ್ಷಿಯಲಿ ಬಗ್ಗೆನೇ ನೀವು ಯೋಚನೆ ಮಾಡಿಕೊಂಡು ಹುಡುಕ್ತೀನಿ ಅಂತ ಹೇಳಿದ್ರೆ, ನಿಮ್ಗೆ ಆವ್ರೇಜ್ ಒಂದು 24, 25 ಅಥವಾ 26, 27, 28 ಅನ್ಕೊಳ್ಳಿ. ಇನ್ನು ನೀವು ಬರೀ ಫೈನಾನ್ಷಿಯಲಿನೇ ನೋಡ್ಕೊಂಡು ನೀವು ಹುಡುಕ್ತಾ ಇದ್ರೆ, ಆ ರೀತಿ ಎಲ್ಲ ನನ್ಗೆ ಫೈನಾನ್ಷಿಯಲಿ ಸಖತ್ತಾಗಿದ್ರೆ ಮಾತ್ರ ಹುಡುಗನ್ನ ನಾನು ಮದುವೆ ಆಗೋದು ಅಂತ. ಮತ್ತು ಗುಣ ಎಲ್ಲೋಯ್ತು, ಅವ್ನ ಕ್ಯಾರೆಕ್ಟರ್ಸ್ ಎಲ್ಲೋಯ್ತು. ಒಳ್ಳೆ ಹುಡುಗರು ಮತ್ತೆ ನೀವು ಬೆಲೆನೇ ಕೊಟ್ಟಂಗೆ ಆಗಿಲ್ಲ. ಅವಾಗ ನೀವು ಅನ್ಎಂಪ್ಲಾಯ್ಡ್ನ ಮದುವೆ ಆಗಿ ಅಂತ ಹೇಳ್ತಿಲ್ಲ ನಾನು. ಏನೊಂದು 27, 28, 30 ವರ್ಷ ಹುಡುಗ ಅಂತ ಹೇಳಿದ್ರೆ ಆವ್ರೇಜ್ ಅಟ್ಲೀಸ್ಟ್ ಒಂದು ಅವನು 35, 30, 40 ಸಾವಿರ ರೂಪಾಯಿ ದುಡಿತಿರ್ಬೋದು. ನೀವು ಒಂದು ಮ್ಯಾಕ್ಸಿಮಮ್ ನೀವು ಕೆಲ್ಸಕ್ಕೆ ಹೋಗ್ತಾ ಇದ್ರೆ ಒಂದು 25, 30, 35, 40, 45 ಅವನಿಗಿಂತ ಒಂದು 5 ಸಾವಿರ ರೂಪಾಯಿ ದುಡಿತಿದ್ದೀನಿ ಅನ್ಕೊಳ್ರಿ, ಆಯ್ತಾ? ನೀವೊಂದು ಮ್ಯಾಕ್ಸಿಮಮ್ ಅಂದ್ರೆ 10, 15, 20 ಜನ ಹುಡುಗರ್ನ ರಿಜೆಕ್ಟ್ ಮಾಡ್ಬಿಟ್ಟಿರ್ಬೋದು, ಆಯ್ತಾ? ಏನೇ ರೀಸನ್ ಇರ್ಬೋದು. ಹುಡುಗ ಚೆನ್ನಾಗಿಲ್ಲ ಅಂದ್ಬಿಟ್ಟು ರಿಜೆಕ್ಟ್ ಮಾಡಿರ್ಬೋದು, ಇಲ್ಲ ಹುಡುಗನ ಕ್ಯಾರೆಕ್ಟರ್ ಚೆನ್ನಾಗಿಲ್ಲ ಅಂತ ರಿಜೆಕ್ಟ್ ಮಾಡ್ತಿರ್ಬೋದು, ಇಲ್ಲ ಹುಡುಗ ಫೈನಾನ್ಷಿಯಲಿ ಸ್ಟೇಬಲ್ ಆಗಿಲ್ಲ ಅಂತ ರಿಜೆಕ್ಟ್ ಮಾಡ್ತಿರ್ಬೋದು. ಬಟ್ ಹುಡುಗ ಚೆನ್ನಾಗಿದ್ರು ಅವ್ನು ಫೈನಾನ್ಷಿಯಲಿ ಅರ್ಧಂಬರ್ಧ ಇದೆ, ನನ್ನ ಎಕ್ಸ್ಪೆಕ್ಟೇಷನ್ ರೀಚ್ ಆಗಲ್ಲ, ನನ್ನ ಖರ್ಚೆ ಜಾಸ್ತಿ ಇದೆ ಅನ್ನೋ ರೀತಿ ಇರ್ಬೋದು. ಕೆಲವರು ನನ್ನ ಫ್ರೆಂಡ್ಗೆ ಓನ್ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ ನಾನು ನಿಮಗೆ. ಹುಡುಗಿ ಯಾವ ತರ ಅಂತ ಹೇಳಿದ್ರೆ, ಹುಡುಗಿಗೆ ಹುಡುಗ ಇಷ್ಟ ಅಂತ ಹೇಳಿದ್ರೆ ಅಪಿಯರೆನ್ಸ್ ಎಲ್ಲ ಇಷ್ಟ ಆಯ್ತು, ಮತ್ತೊಂದಾಯ್ತು, ಮಗದೊಂದಾಯ್ತು. ಆ ಹುಡುಗಿ ಒಂದು ಕ್ವಶನ್ ಹಾಕಿದ್ಲು, ನಾನು ಹಾಕೋ ಬಟ್ಟೆ ಬಂದ್ಬಿಟ್ಟು ಮಿನಿಮಮ್ ಅಂತ ಹೇಳಿದ್ರು 5 ಸಾವಿರ ರೂಪಾಯಿ ಮೇಲಿರುತ್ತೆ, ನಾನು ವಾರಕ್ಕೂ ಶಾಪಿಂಗ್ ಮಾಡ್ತೀನಿ, ಅದನ್ನೆಲ್ಲ ಮಾಡಿಸೋ ತಾಕತ್ತು ಯೋಗ್ಯತೆ ನಿನಗಿದೆಯಾ ಅಂತ ಡೈರೆಕ್ಟಾಗಿ ಒಂದು ಕ್ವಶನ್ ಹಾಕಿದ್ಲು. ಈ ರೀತಿ ಎಲ್ಲ ಕೇಳಿದ್ರೆ ಮೇಡಮ್, ಈ ರೀತಿ ಎಲ್ಲ ಕ್ವಶನ್ ಹಾಕಿದ್ರೆ, ಈ ರೀತಿ ಕ್ವಶನ್ ಹಾಕ್ಬೇಡಿ ಅಂತ ಹೇಳ್ತಿಲ್ಲ. ನಿನಗೆ ಸಾಕೋ ಯೋಗ್ಯತೆ ಇದೆಯಾ? ನಾನು ಹಾಕೊಳ್ಳೋ ಬಟ್ಟೆ ಇಂಥದ್ದು, ನಾನು ಹಿಂಗೆ ಬದುಕ್ತಾ ಇದ್ದೀನಿ. ನೀವು ಏಜ್ ಎಷ್ಟಿರ್ಬೋದು? ಒಂದು 28, 29, ಇಲ್ಲ 27, 24, 25. ನಿಮ್ಮ ಏಜ್ ಬಗ್ಗೆ ನೀವು ಯೋಚನೆ ಮಾಡ್ಬೇಕಲ್ವಾ? ನನಗೆ ಇಂಥವನೇ ಬೇಕು ಅಂತ ನೀವು ಶಾರ್ಪಾಗಿ ಕೂತ್ಕೋಬಿಟ್ರೆ ಹುಡುಗ ಯಾವಾಗ ಸಿಗ್ತಾನೆ? ಅಪ್ಪ ಅಮ್ಮನಿಗೂ ಒಂದು ಕಡೆ ಯೋಚನೆ. ಇವಾಗ ನಿಮ್ಮ ತಂದೆ ತಾಯಿಗಳಿಗೆ ಒಂದು 60, 65 ಆಗಿದೆ ಅಂತ ಅನ್ಕೊಳ್ಳಿ, ನಿಮಗೊಂದು 25, 26 ಆಗಿದೆ ಅನ್ಕೊಳ್ಳಿ ಏಜ್. ಅವರು ನಿಮ್ಮನ್ನು ಮದುವೆ ಮಾಡಿ ಕಳ್ಸೋದೇ ಒಂದು ದೊಡ್ಡ ಜವಾಬ್ದಾರಿ ಅನ್ಕೊಂಡಿರ್ತಾರೆ. ಆಮೇಲೆ ಇದು ಬರೀ ನಿಮ್ಮೊಬ್ರದೇ ಇದು ಫಾಲ್ಟ್ ಇರಲ್ಲ, ಇಲ್ಲಿ ನಿಮ್ಮ ತಂದೆ ತಾಯಿಗಳದ್ದು ತಪ್ಪಿರುತ್ತೆ.
ನನ್ನ ಹುಡುಗಿಗೆ ಗೌರ್ಮೆಂಟ್ ಜಾಬ್ ಹುಡುಗನೇ ಬೇಕು, ನನ್ನ ಹುಡುಗಿಗೆ ಇಷ್ಟು ಆಸ್ತಿ ಇರೋ ಹುಡುಗನೇ ಬೇಕು, ನನ್ನ ಮಗಳಿಗೆ ಏನಂತಾರೆ ಇಷ್ಟು ಪ್ರಾಪರ್ಟಿ ಇರೋ ಹುಡುಗನೇ ಬೇಕು, ಇಷ್ಟು ಸಂಬಳ ಬರೋ ಹುಡುಗನೇ ಬೇಕು. ಆಯಿತು ಹುಡುಕಿ ಸರ್, ನೀವು ಅದನ್ನೇ ಹುಡ್ಕೊಂಡು ನಿಮಗೂ ವಯಸ್ಸಾಗ್ತಿದೆ, ಮಗಳಿಗೂ ವಯಸ್ಸಾಗ್ತಿದೆ. ವಯಸ್ಸಾಗ್ತಾ ಆಗ್ತಾ ಆಗ್ತಾ ಮಗಳು ಯೌವನನೂ ಕಡಿಮೆ ಆಗುತ್ತೆ, ಜಾಸ್ತಿ ಆಗಲ್ಲ ಅದು. ಅದ ಅಲ್ಲಿ ಹುಡುಗರು ಏಜು ಜಾಸ್ತಿ ಆಗ್ತಾ ಇರುತ್ತೆ. ಅಟ್ಲೀಸ್ಟ್ ನಿಮ್ಮ ಎಕ್ಸ್ಪೆಕ್ಟೇಷನಲ್ಲಿ ಒಂದು 70% 60% ಸಿಕ್ಕಿದಾಗ, ಹುಡುಗನೂ ನೋಡೋದಕ್ಕೆ ಸುಮಾರಾಗಿದ್ದಾಗ, ದಯವಿಟ್ಟು ಅವನ ಜೊತೆ ಮುಕ್ತವಾಗಿ ಮಾತಾಡಿ. ಒಂದು 10-15 ನಿಮಿಷ ಮಾತಾಡಿದ ತಕ್ಷಣ ಅರ್ಥ ಆಗುತ್ತೆ ಅಂತ ಹೇಳ್ತಿಲ್ಲ. ಬೇಕಾದ್ರೆ ನಿಮಗೆ ಒಂದು ರೇಂಜಿಗೆ ಇಷ್ಟ ಆಗಿರೋ ಹುಡುಗನಿಗೂ ಹುಡುಗನ ಕಡೆಯಿಂದನೂ ಪಾಸಿಟಿವ್ ರೆಸ್ಪಾನ್ಸ್ ಬಂದಿದ್ರೆ ಒಂದು 2-3 ಸಲ ಮಾತಾಡಿ ಪೂರ್ತಿ ತಿಳ್ಕೊಳ್ಳಿ. ಫೈನಾನ್ಷಿಯಲ್ ಬಗ್ಗೆ ಮಾತಾಡಿ, ಮುಂದೆ ಏನ್ ಮಾಡೋಣ ಎತ್ತು ಮಾಡೋಣ ಅನ್ನೋದ್ರ ಬಗ್ಗೆ ಒಂದು ಮುಕ್ತವಾಗಿ ಮಾತಾಡಿಕೊಂಡು ಇಬ್ಬರಿಗೂ ಪರಸ್ಪರ ಹೊಂದಾಣಿಕೆ ಆಗ್ತಿದೆ ಅಂತ ಹೇಳಿದ್ರೆ ದಯವಿಟ್ಟು ಒಂದು ಸ್ವಲ್ಪ ರಿಸ್ಕ್ ತಗೊಂಡು ಮದುವೆಗಳಾಗಿ. ನನಗೆ ಹಿಂಗೇ ಬೇಕು ಹಂಗೇ ಬೇಕು ಅಂತ ಅಂದ್ಕೊಂಡು ಕೂತ್ಕೊಂಡ್ರೆ ಮದುವೆ ಆಗೋದು ತುಂಬ ಕಷ್ಟ ಆಗುತ್ತೆ. ನನಗೆ ಶಾರುಖ್ ಖಾನೇ ಬೇಕು, ರಿತಿಕ್ ರೋಷನ್ನೇ ಬೇಕು, ಸಲ್ಮಾನ್ ಖಾನೇ ಬೇಕು, ನಾನು ಅವನ ಥರ ಇರಬೇಕು, ಇವನ ಥರ ಇರಬೇಕು, ನನ್ನ ಹುಡುಗ ಓಕೆ ಅಪಿಯರೆನ್ಸ್ ಆ ಥರ ಇರಬೇಕು, ಮತ್ತು ನನಗೆ ಅವ್ನ ಬ್ಯಾಂಕ್ ಬ್ಯಾಲೆನ್ಸ್ ಯಾವ ರೇಂಜಿಗೆ ಇರಬೇಕು ಅಂದರೆ ಅಂಬಾನಿ ಲೆವೆಲ್ ನೆಕ್ಸ್ಟಲ್ಲಿ ಇರಬೇಕದು ಅನ್ನೋ ರೀತಿ ಎಲ್ಲ ಅನ್ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ. ಇನ್ಸ್ಟಾಗ್ರಾಮು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನೋಡೋದೆಲ್ಲ ಆಯಿತಾ ಎಲ್ಲನೂ ನಿಜ ಅಲ್ಲ. ಅಲ್ಲಿ 90% ಫೇಕು. ಅವ್ರ ಲೈಫಲ್ಲಿ ಏನು ಚೆನ್ನಾಗಿ ನಡೀತೀವಿ ಅದನ್ನು ಮಾತ್ರ ಹಾಕ್ತಾರೆ. ವರ್ಸ್ಟ್ ಏನೇನಾಗ್ತಿದೆ ಯಾರು ಅದನ್ನು ಪೋಸ್ಟ್ ಮಾಡಲ್ಲ. ನೀವು ಅದನ್ನ ನೋಡಿ ಇನ್ಫ್ಲೂಯೆನ್ಸ್ ಆಗಬೇಡಿ ದಯವಿಟ್ಟು. ಹೆಣ್ಮಕ್ಳು 50% ಹೆಣ್ಮಕ್ಳು, ಇನ್ನು 50% ಅವ್ರ ಬಗ್ಗೆ ನಾವು ಮಾತಾಡಲ್ಲ. ಅವ್ರ ಇಷ್ಟ, ಅವ್ರ ಲೈಫು, ಅವ್ರು ಏನೇ ಮಾತಾಡೋಣ ತಪ್ಪಂತ ತಿಳ್ಕೊಬಿಡ್ತಾರೆ. ಕೆಲವ್ರು ಅರ್ಥ ಮಾಡ್ಕೊಳ್ಳೋರು ದಯವಿಟ್ಟು ಈ ವಿಡಿಯೋ ನೋಡಿ. ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ಮತ್ತೆ ಇನ್ನೊಂದ್ಸಲಿ ನೋಡಿ. ಇಲ್ಲಿ ಮೈನ್ ಪ್ರಾಬ್ಲಮ್ ಆಗ್ತಿರೋದು ಅನ್ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್. ಇದನ್ನು ಸ್ವಲ್ಪ ಕಡಿಮೆ ಮಾಡಿಕೊಂಡು ಮನಸ್ಸಿನಿಂದ ಮುಕ್ತವಾಗಿ ಹುಡುಗನ ಹತ್ರ ಮಾತಾಡಿ ನೋಡಿ. ನಿಮಗೂ ಒಳ್ಳೆ ಹುಡುಗ ಸಿಗ್ತಾನೆ. ಆದಷ್ಟು ಬೇಗ ಸಿಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ. ದಯವಿಟ್ಟು ಹುಡುಗನ ಜೊತೆ ಫಸ್ಟು ಮಾತಾಡಿ. ಒಂದು ಫೋಟೋ ಇಷ್ಟ ಆಗಿದ್ರೆ, ನಿಮಗೆ ಒಂದು ರೇಂಜಿಗೆ ಇಷ್ಟ ಆಗಿದ್ರೆ ಅವನ ಜೊತೆ ಮಾತಾಡೋ ಕಮ್ಯುನಿಕೇಷನ್ ಇಲ್ಲ ಅಂತ ಹೇಳಿದ್ರೆ ಯಾವುದೇ ರಿಲೇಷನ್ಶಿಪ್ ಬಿಲ್ಡ್ ಆಗಲ್ಲ. ಮಾತಾಡ್ಬಿಟ್ಟು ಆಮೇಲೆ ಫೈನಾನ್ಷಿಯಲಿ ಬಗ್ಗೆ ಏನು ಮಾಡಬೇಕು, ಏನು ಕತೆ, ಇಬ್ರು ದುಡಿತಿದ್ರೆ ಸರಿ, ನಮ್ಗೆ ಸ್ವಲ್ಪ ಖರ್ಚುಗಳು ಕಡಿಮೆ ಮಾಡಿಕೊಂಡು ಲೈಫ್ನ ಆರಾಮಾಗಿ ಹ್ಯಾಪಿಯಾಗಿ ಲೀಡ್ ಮಾಡ್ಕೊಂಡು ಹೋಗೋಣ. ಪರಸ್ಪರವಾಗಿ ಅಲ್ಲಿ ಮಾತಾಡಿದಾಗ ಇಬ್ರಿಗೂ ಅಲ್ಲೊಂದು ಮ್ಯಾಚಿಂಗ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ದಯವಿಟ್ಟು ಈ ಕೆಲಸ ಮಾಡಿ. ಪ್ರಾಬಬ್ಲಿ ನಿಮಗೂ ಆದಷ್ಟು ಬೇಗ ಹುಡುಗ ಸಿಗಬಹುದು. ಇದು ನಾನು ಇನ್ನು ಕೊನೆಯದಾಗಿ ನಾನು ಅದನ್ನು ಮೆನ್ಷನ್ ಮಾಡಿಬಿಡ್ತೀನಿ. ಇದು ಎಲ್ಲ ಹುಡುಗಿರಿಗೂ ಅನ್ವಯಿಸಲ್ಲ. ಒಂದು 50% ಹುಡುಗಿಯರ ಪಾಪ್ಯುಲೇಷನ್ಗೆ ಮಾತ್ರ. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ನಿಮಗೆ ರಿಯಲಿಸ್ಟಿಕ್ ವೀಡಿಯೋಸ್ ಬೇಕು ಅಂದಾಗ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬಂದು ವೀಡಿಯೋಗಳನ್ನ ವಿಸಿಟ್ ಮಾಡ್ತಾಯಿರಿ.